20 ಅಂತಿದ್ದಾರೆ ಕಾಂಗ್ರೆಸ್. ನೀವು ಹೇಳ್ರಿ ಸರ್, ನಮ್ಮದು ಲೆಕ್ಕಾಚಾರ ಕನಿಷ್ಠ 25 ಸೀಟ್ ಬರಬೇಕು. ಯಾಕಂದರೆ ಇಂಥ ದೇಶದ ಒಬ್ಬ ಪ್ರಧಾನಮಂತ್ರಿಯನ್ನು ಕಳೆದ 10 ವರ್ಷದ ಸಾಧನೆಗಳು ಮತ್ತು ಭವಿಷ್ಯ ಭಾರತದ ಚಿಂತನೆ ಸಾಮಾನ್ಯ ಜನರಿಗೆ ಇವತ್ತು ಬಂದಿದೆ. ಮೊದಲು ನಾವು ಬರೀ ರಾಜಕಾರಣಿಗಳು, ನಮ್ಮ ಪಕ್ಷದ ಕಾರ್ಯಕರ್ತರು, ನಾವು ಸಿದ್ಧಾಂತ ದೇಶ ಮಾತಾಡ್ತಾ ಇದ್ವಿ. ಇವತ್ತು ಒಬ್ಬ ಸಾಮಾನ್ಯ ಗುಡಿಸಲಲ್ಲಿರುವಂಥ ಮತದಾರನು ಸಹ, ಒಬ್ಬ ಹೆಣ್ಣು ಮಗಳ ಸಹಿತ ಇವತ್ತು ದೇಶದ ಬಗ್ಗೆ ಚಿಂತೆ ಮಾಡುವಂಥ ಚುನಾವಣೆ. ಇದು ಯಾವುದೇ ಒಂದು ಜಾತಿ ಮೇಲೆ ಆಗೋ ಚುನಾವಣೆ ಅಲ್ಲ. ಇದು ಒಟ್ಟಾರೆ ಲೋಕಸಭೆ ಚುನಾವಣೆ. ಯಾವಾಗಲೂ ದೇಶದ ಆಡಳಿತ, ದೇಶದ ಭದ್ರತೆ, ದೇಶದಲ್ಲಿ ಒಬ್ಬ ಸಮರ್ಥ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಚುನಾವಣೆ. ಇದರಲ್ಲಿ ಯಾರೇ ಏನೇ ಮಾಡಿದ್ರು ಜಾತಿ ಆಧಾರದ ಮೇಲೆ ಜನ ಓಟ್ ಹಾಕೋದಿಲ್ಲ. ಜನ ಓಟ್ ಹಾಕೋದು ವಿಧಾನಸಭೆಯಲ್ಲೂ ಏನು ಪಂಚಾಯತಿಗಳಲ್ಲಿ ಆ ಒಂದು ವ್ಯವಸ್ಥೆ ಬರ್ಬೋದು ಹೊರತು ಲೋಕಸಭೆಯಲ್ಲಿ ಹೋದ ಸಲ ಕಾಂಗ್ರೆಸ್ JDSನ ಸರ್ಕಾರನೇ ಇತ್ತಲ್ಲ ಕರ್ನಾಟಕದಲ್ಲಿ. ನಾವು 25 ಸೀಟ್ ಬಂದಿವಲ್ಲ. ಅವರು ಆಡಳಿತ ಪಕ್ಷ 1000 ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ರು. ಅದೇ ಮಾದರಿಯಲ್ಲಿ ಈ ಸಲ ಕಾಂಗ್ರೆಸ್ನಲ್ಲಿ. ಹಾಗಾದರೆ ಈ ಕಾಂಗ್ರೆಸ್ನವ್ರಿಗೆ ಯಾವುದೇ ಒಬ್ಬ ಕಾರ್ಯಕರ್ತನ ಕೊಡಲಿಕ್ಕಾಗಲಿಲ್ಲಲ್ಲ. ಮಕ್ಕಳಿಗೆ ಹೆಣ್ಣು ತಮ್ಮ ಮಗಳಿಗೆ, ಮಗನಿಗೆ, ತಮ್ಮನಿಗೆ, ಹಳೆಯನಿಗೆ ಕೊಡುವಂಥದ್ದು ದುಸ್ಥಿತಿ ಕಾಂಗ್ರೆಸ್ನಲ್ಲಿದೆ. ಒಬ್ಬರಾದ್ರೆ ಕೋಟಾ ಶ್ರೀನಿವಾಸರಾವ್ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಎಲ್ಲಾದರೂ ಕರ್ನಾಟಕದಲ್ಲಿ 28 ಲಕ್ಷ ಕಾಂಗ್ರೆಸ್ ಕೊಡಲಿಕ್ಕಾಗಿದೆ. ಅಂದರೆ ಇದು ಏನು ಅಂದರೆ ದಿವಾಳಿಯಾಗಿದೆ ಕಾಂಗ್ರೆಸ್. ಇವರೆಲ್ಲ ಮಂತ್ರಿ ಹಳೆಗಳನ್ನು ಯಾಕೆ ಮಾಡ್ಯಾರಪ್ಪ ಅಂದರೆ ಸಿಕ್ಕಾಪಟ್ಟೆ ಲೂಟಿ ಮಾಡಿದ್ದಾರೆ. ಅವ್ರ ಬಳಿ ದುಡ್ಡಿದ್ರೆ ಜನ ಓಟ್ ಹಾಕ್ತಾರಂತ ಮೂರ್ಖ ಒಂದು ವಿಚಾರ ಇರೋದ್ರಿಂದ ಈ ರೀತಿ ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ನ ಕುಟುಂಬಗಳೇ, ಇವತ್ತು ಮಂತ್ರಿಗಳ ಕುಟುಂಬಗಳೇ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಒಬ್ಬ ಮಂತ್ರಿನೂ ಧೈರ್ಯ ಮಾಡಲಿಲ್ಲ. ಒಬ್ಬ ಮಂತ್ರಿನೂ ತನ್ನ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ, ರಾಹುಲ್ ಗಾಂಧಿಯೋ ಸೋನಿಯಾ ಗಾಂಧಿಯೋ ಪ್ರಧಾನಮಂತ್ರಿ ಆಗಲತ್ತೆ ಯಾರೂ ತ್ಯಾಗ ಮಾಡಿದ್ರು. ತಮ್ಮ ಮಕ್ಕಳ ಒಂದು ಪ್ರಯೋಗಶಾಲೆ ಮಾಡಿದ್ರು ಕರ್ನಾಟಕ. ಆ ಪ್ರಯೋಗಶಾಲೆಯಲ್ಲಿ ಮಕ್ಕಳಿಗೆ ಗೆದ್ದರು ಗೊತ್ತು, ಸೋತ್ರಂತರೂ ಮಂತ್ರಿ ತಲೆದಂಡ ಅಂತ ಹೇಳ್ಯಾರ. ಎಷ್ಟು ತಲೆದಂಡ ಹಾಕವು, ಆ ತಲೆದಂಡೇ ಉಳಿದಿಲ್ಲ ಲೋಕಸಭೆ ನಂತರ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.